ನಮಸ್ಕಾರ. ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ. ಇವತ್ತು ಹಣ ಇದು ತೆಂಗಿನ ತೋಟನಾ? ಹಾಂ, ತೆಂಗಿನ ತೋಟ. ಏನಕ್ಕೆ ಇದು ಉಳುಮೆ ಮಾಡಿಸ್ತಾ ಇದ್ದೀರಾ? ಇದು ಕಳೆ ಐತಲ್ಲ, ಕಳೆ ಇತ್ತು ಮತ್ತು ತಡ್ನಿ ಕಳೆ ಎಲ್ಲ ಚರ್ಮ ಸೊಪ್ಪು, ಉಳ್ಳಿ ಸೊಪ್ಪು ಎಲ್ಲ ಚೆಲ್ಲಿದ್ದೀರಾ ಇದಕ್ಕೆ? ಎಲ್ಲ ಹಾಕಿದ್ದೀನಿ. ಸೊ ಅದಕ್ಕೆ ಇದು ಸೊಪ್ಪು ಬರಲಿ ಅನ್ನೋಕ್ಕೋಸ್ಕರ ಹಾಕಿದ್ರಿ. ಈಗ ಜಾಸ್ತಿ ಮುಳ್ಳೆಲ್ಲ ಬೆಳೆದ್ಬಿಟ್ಟಿತ್ತು. ಸೊ ಅದಕ್ಕೆ ಈಗ ಉಳಿಸ್ಬಿಟ್ಟು ನೀವು ಸೊಪ್ಪು ಬೆಳೀಲಿ ಅನ್ನೋಕ್ಕೋಸ್ಕರ ಇಲ್ಲಿ ನಾನು ಇವತ್ತು ಉಳಕ್ಕೆ ಬಂದಿದ್ದೆ. ಸೊ ಇಲ್ಲಿ ಉಳಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕೈ ನೋವು ಬರಬಾರ್ದು ಅಂದರೆ ಎಲ್ಲರೂ ಇದು ಅಗ್ರಿಮಾರ್ಟ್ ಡೀಲರು ಕೈ ನೋವು ಬರಬಾರ್ದು ಅಂದರೆ ಇಲ್ಲಿ ನೋಡಿ, ಇವೆರಡು ಬೋಟ್ ಇದೆ ನೋಡಿ, ಇವು ಸ್ಟ್ರಾಂಗ್ ಇರಬೇಕು. ಇದು ಅಳ್ಳಾಡಬಾರ್ದು, ಇದು ಸ್ವಲ್ಪ ಅಳ್ಳಾಡಬಾರ್ದು. ಸ್ವಲ್ಪ ಅಳ್ಳಾಡೋದು ಇದು ನಿಮಗೆ ಬಾಡಿ ಕೈ ಭುಜಗಳು ನೋವು ಬಂದ್ಬಿಡ್ತವೆ. ಫುಲ್ಲು ಫಿಟ್ಟಾಗಿರ್ಬೇಕು. ಇದು ಮಾತ್ರ ನೋಡಿ, ಕಡ್ಡಿ ಇದೆಯಲ್ಲ ಇದು ಮಾತ್ರ ಅಳ್ಳಾಡಬೇಕು ಅಷ್ಟೇ. ಇದ್ರೊಳಗಡೆ ಒಂದು ಸ್ವಲ್ಪ ಅಳ್ಳಾಡಬೇಕು ಅಷ್ಟೇ. ಇದೈತಲ್ಲ ನೋಡಿ, ಈ ಪೋರ್ಸನ್ ಇದೆಯಲ್ಲ, ಈ ಪೋರ್ಸನ್ ಅಳ್ಳಾಡಬಾರ್ದು. ಇದು 9 HP 90 ಟಿಲ್ಲರ್ಗೆ ಯಾರ್ಯಾರು ಇರ್ತದೆ ಅವ್ರಿಗೆ ಇದು ಅನ್ವಯಿಸ್ತದೆ, ಮತ್ತು 7 HP ಇರೋರ್ಗೂ ಅನ್ವಯಿಸ್ತದೆ. ಮೈಕೈ ನೋವು ಬರಬಾರ್ದು ಅಂದರೆ ಈ ಪೋರ್ಸನ್ ಅಳ್ಳಾಡಬಾರ್ದು. ಇದೊಂದು ಜ್ಞಾಪನ ಇಟ್ಕೊಳ್ಳಿ. ಇಡಬೇಕಾದ್ರೆ ನೋಡಿ, ಗಾಡಿ ಹಿಂಗಿರ್ಬೇಕು ಕರೆಕ್ಟಾಗಿ. ನಾವು ಫುಲ್ ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ ಗಾಡಿ. ಅದೇ ಇರಬೇಕು ಚೆನ್ನಾಗಿ. ಗಟ್ಟಿ ಇದ್ರೂ ಸ್ವಲ್ಪ ಡೀಸೆಲ್ ಕೂಡ ಸೌದೋಗ್ಬಿಡುತ್ತೆ ಗಟ್ಟಿ ಇದ್ರೆ. ಒಂದು ಅದ ಇದ್ದಾಗ ಉಳ್ಬೇಕು ನೋಡಿ. ಚೆನ್ನಾಗಿ ಬರ್ತಿದೆ. ಒಂದು ಟ್ರ್ಯಾಕ್ಟರ್ ಉಳಾಗೆ ಉದ್ದ ಇದೆ, ನೋಡ್ತಾ ಇರ್ಬೋದು ನೀವು. ಹಿಂಗೆ ಇದ್ದಿದ್ದನ್ನ ಮಾಡೋದಿದೆ, ಫುಲ್ಲು ಬಗ್ದಾಗ್ಬಿಟ್ಟೈತೆ ನೋಡಿ ಇಲ್ಲಿ. ಅಣ್ಣ ಹೆಂಗೆ ಗೊತ್ತೈತೆ ಅಣ್ಣ ಉಳುಮೆ ಯಾವ ಥರ ಇದೆ? ಭಾಳ ಚೆನ್ನಾಗಿದೆ ಬಿಡಿ. ಆಳವಾಗಿ ಗೊತ್ತಿದೆಯಾ? ಒಳ್ಳೆ ಅದ ಇದೆ, ಚೆನ್ನಾಗಿ ಬರ್ತಾ ಇದೆ. ನಮ್ಮೂರವರೇ, ನಮ್ಮ ದೂರ ಸಂಬಂಧಿನೇ ಅಶ್ವಥಣ್ಣ ಅಂತ ಇವ್ರ ಹೆಸರು. ಇವರು ಅಲ್ಲೇ ತೋಟ ಮಾಡಿದ್ದಾರೆ. ರೆಗ್ಯುಲರಾಗಿ ನನಗೆ ಹೇಳ್ತಾ ಇರ್ತಾರೆ ಉಳಕ್ಕೆ. ಸೊ ಯಾರು ನಮಗೆ ಉಳಕ್ಕೆ ಹೇಳ್ತೇವೆ ಅಂತೆಲ್ಲ ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಮೋಸ ಮಾಡೋದು ರೈತರುಗಳಿಗೆ, ಜಾಸ್ತಿ ಟೈಮ್ ಮಾಡೋದು ಇಲ್ಲೇ ಇಲ್ಲ. ಹೆಂಗಾಯ್ತು ಹಂಗೆ ಕೊಡೋದು. ಏನಾದ್ರು ದೂರ ಆಯಿತು ಅಂದರೆ ಇವ್ರಿಗೆ ಅಂತ ಬರ್ತೀನಿ ಅಂದರೆ 1 ಅವರ್ಗೆ ಆದರೆ ನಾನು ಸ್ವಲ್ಪ ಬರೋಲ್ಲ. ಮಿನಿಮಮ್ 2 ಅವರ್ ತೊಗೋತೀನಿ. ನೀಟಾಗಿ 2 ಅವರ್ ಕೆಲಸ ನೀಟಾಗಿ ಮಾಡ್ಕೊಡ್ತೀನಿ. ಇದು 1 ಗಂಟೆಗೆ 1 ಲೀಟ್ರ್ ಡೀಸೆಲ್ ಕುಡಿತದೆ. ಅಗ್ರಿಮಾಲ್ಟ್ ಡೀಲರ್ ನೋಡ್ಬೋದು. ಇದು 1 ಲೀಟ್ರ್ ಕುಡಿತದೆ. ಚೆನ್ನಾಗಿ ಅದ ಇದ್ರೆ ಇನ್ನೂ ಕಮ್ಮಿನೇ ಕುಡಿತದೆ. ಚೆನ್ನಾಗಿ ಮಾತ್ರ ಒಳ್ಳೆ ಗಾಡಿ ಮಾತ್ರ ಹೇಳ್ದಂಗೆ ಅದನ್ನು ಮೇಂಟೈನ್ ಮಾಡಿ. ಗಿಡಗಳು ಕವಿಬೇಡ್ದು ಅಂದರೆ ಒಂದು ಸ್ವಲ್ಪ ಅದ ಇರಬೇಕು. ನೋಡಿದ್ರಲ್ಲ, ಇಷ್ಟು ನೀಟಾಗಿ ಬರುತ್ತೆ. ಅದ ಇರಬೇಕು. ಅದ ಇದ್ದಾಗ ನೀಟಾಗಿ ಕೆಲಸ ಬರುತ್ತೆ. ಮತ್ತು ಇದು ಅಳ್ಳಾಡಬಾರ್ದು ಅಂದರೆ ಅದು ಬಿಗಿಯೇ ಇರಬೇಕು. ಇಷ್ಟು ಮಾಡಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ. ಅಣ್ಣ ನಮಸ್ಕಾರ ಅಣ್ಣ, ಧನ್ಯವಾದಗಳು.